ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ, ವಯೋಮಿತಿ ಕಡ್ಡಾಯ ಅನ್ನೋದು ಇದು ಮಕ್ಕಳ ವಿಷಯದಲ್ಲಿ ಅಲ್ಲ. ಯಾಕಂದರೆ ಎಲ್ಲ ಮಕ್ಕಳ ಮನಸ್ಥಿತಿ, ಅವರ ಒಂದು ಜ್ಞಾನಾತ್ಮಕ ಬೆಳವಣಿಗೆ ಆಗಿರ್ಬೋದು, ಸಾಮಾಜಿಕ ಬೆಳವಣಿಗೆ ಬೇರೆ ಬೇರೆ ಥರ ಇರುತ್ತೆ. ಒಂದೊಂದು ಮಕ್ಳದ್ದು ಬೇರೆ ಥರ ಇರುತ್ತೆ. ಅವರನ್ನು ರೆಡಿನೆಸ್ ಚೆಕ್ ಮಾಡಬೇಕೇ ಹೊರತು ಈ ಕಡ್ಡಾಯ ಮಾಡೋದು ಸರಿಯಲ್ಲ. ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ 3 ಮುಖ್ಯ ಕಾರಣ ಇದೆ. ಒಂದು, ಅವರಿಗೆ ನಮ್ಮನ್ನು ನಾವು ಸುರಕ್ಷಿತವಾಗಿದ್ದೀವಿ ಅನ್ನೋ ಭಾವನೆ ಬಹಳ ಮುಖ್ಯ. ಇನ್ನೊಂದು, ನಮ್ಮನ್ನೆಲ್ಲರೂ ಪ್ರೀತಿಸ್ತಾರೆ ಅನ್ನೋ ಭಾವನೆ ಮುಖ್ಯ. ಇನ್ನೊಂದು, ನನ್ನಲ್ಲಿ ಸಾಮರ್ಥ್ಯ ಇದೆ ಅನ್ನೋದು. ಈ 3 ನಂಬಿಕೆಗಳು ಮಕ್ಕಳ ಬೆಳವಣಿಗೆ, ಮಾನಸಿಕ ಬೆಳವಣಿಗೆಯನ್ನು ಇನ್ನೂ ಸ್ಟ್ರೆಂತ್ ಮಾಡುತ್ತೆ. ಸೊ ಈಗ ಅವರಿಗೆ ರೂಲ್ಸು ರೆಗ್ಯುಲೇಷನ್ಸ್ ಅದು ಯಾವುದೂ ಅರ್ಥ ಆಗಲ್ಲ. ನೀನು UKG ಪಾಸ್ ಆಗಿದೆಯಾ, ನೀನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋಕ್ಕಾಗಲ್ಲ ಅಂದ ತಕ್ಷಣ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ, ಅವರ ಸೆಲ್ಫ್ ಇಮೇಜ್ ಹಾಳಾಗುತ್ತೆ. ನನ್ನಲ್ಲೇನೋ ಡಿಫೆಕ್ಟಿವ್ ಇದೆ, ನನ್ನ ಫ್ರೆಂಡ್ಸ್ ಮುಂದೋಗ್ತಾ ಇದ್ದಾರೆ, ನಾನು ಮುಂದೋಗೋಕ್ಕಾಗ್ತಾ ಇಲ್ಲ. ಸೊ ಅಪ್ಪ ಅಮ್ಮನ ಆ್ಯಂಗ್ಸಿಟಿ ನೋಡ್ತಾರೆ, ಅವರ ಫೀಲಿಂಗ್ ನೋಡ್ತಾರೆ, ಫ್ರೆಂಡ್ಸ್ ಎಲ್ಲ ಅವರ ಪೀರ್ ಪ್ರೆಷರ್ ಇರುತ್ತೆ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಸೆಲ್ಫ್ ಇಮೇಜ್ 0 to 6 ಇಯರ್ಸ್ ಬೆಳವಣಿಗೆ ಆಗ್ತಾ ಇರುತ್ತೆ. ಅವರಲ್ಲಿ ನೆಗೆಟಿವ್ ಫೀಲಿಂಗು ಅಂದರೆ ಆ ಕಾಂಪಿಟೇಟಿವ್ನೆಸ್ಸು, ಕ್ರಿಯೇಟಿವಿಟಿ ಅಂದರೆ ಬೋರ್ಡಮ್ ಆಗೋದು, ಮತ್ತು ಅದೇ ಸ್ಕೂಲ್ಗೆ ಹೋಗಬೇಕು, ಅದೇ ಓದಬೇಕು, ಬೋರ್ಡಮ್ ಫೀಲಿಂಗ್ ಆಗುತ್ತೆ. ಅವರಿಗೆ ಆ ಕ್ರಿಯಾತ್ಮಕ ಒಂದು ಆ ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಈ ಥರ ಬೆಳವಣಿಗೆ ಆಗ್ತಾ ಇದ್ದರೆ ನೆಕ್ಸ್ಟ್ 6 to 14 ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾರೆ. 6 to 14 ಆದ ನಂತರ ಮುಂದೆ ಅವರ ಜೀವಮಾನವಿಡೀ ಅವರ ಆ ಒಂದು ಡೆವಲಪ್ಮೆಂಟಲ್ಲಿ ಏನು ಆ ಬೆಳವಣಿಗೆ ಇರುತ್ತೆ ಅದು ಕುಂಠಿತ ಆಗ್ತಾ ಹೋಗುತ್ತೆ. ಅವರು ಮುಂದೆ ಹೋಗೋದಕ್ಕೆ ಇಷ್ಟಪಡಲ್ಲ. ಸೊ ಈ ಪ್ರಾಬ್ಲಮ್ ಇರೋದ್ರಿಂದ ಏನು ಸರ್ಕಾರ ಏನು ಮಾಡಬೇಕು, ಮಕ್ಕಳ ವಿಷಯದಲ್ಲಿ ಇದನ್ನು ಮಾಡಬಾರ್ದು. ಈಗ ನೀವು ಆಸ್ಟ್ರೇಲಿಯನ್ ಇವರೆಲ್ಲ ನೋಡಿದ್ರೆ, ಮ್ಯಾಥಮೆಟಿಷಿಯನ್ ಬೇರೆ ಕಡೆ ನೋಡಿದ್ರೆ ನೀವು ಕೇಳಿರ್ಬೋದು, ವೆಂಕಟೇಶ್ ಅಂತ. ಅವರು ಆಸ್ಟ್ರೇಲಿಯನ್ ಮ್ಯಾಥಮೆಟಿಷಿಯನ್. 21 ಇಯರ್ಸಲ್ಲಿ ಅವರು PhD ಮಾಡಿದ್ದಾರೆ. 20 ಇಯರ್ಸಲ್ಲಿ PhD ಮಾಡಿದ್ದಾರೆ. 13 ಇಯರ್ಸಲ್ಲಿ ಸೆಕೆಂಡರಿ ಸ್ಕೂಲ್ ಮುಗಿಸಿದ್ದಾರೆ. ಸೊ ಆ ಥರ ಇರಬೇಕಾದ್ರೆ ಬೇರೆ ಕಂಟ್ರೀಸಲ್ಲಿ ನಮ್ಮ ಮಕ್ಕಳ ಬೆಳವಣಿಗೆ ಇನ್ನೂ ಚೆನ್ನಾಗಿರುತ್ತೆ. ರೆಡಿನೆಸ್ ಚೆಕ್ ಮಾಡಿ ನಮ್ಮ ಸ್ಕೂಲಲ್ಲಿ ಇದು ಮಾಡಬೇಕು. ಇವರು ಅಡ್ಮಿನಿಸ್ಟ್ರೇಷನಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದೇ ಒಂದು ಇದಕ್ಕೆ ಎಲ್ಲ ಈಗ ಡೇಟ್ ಆಫ್ ಬರ್ತ್ ತೊಗೊಂಡ್ರೆ ಸಾಕು ನಾವು ಮುಂದೆ ಹೋಗ್ಬೋದು ಅನ್ನೋ ಒಂದು ಅವರ ಅಡ್ಮಿನಿಸ್ಟ್ರೇಷನ್ ಸೇಫ್ ಆಗೋದಕ್ಕೋಸ್ಕರ, ಕ್ಲಿಯರ್ ಆಗೋದಕ್ಕೋಸ್ಕರ ಮಕ್ಕಳ ಮನಸ್ಸಿಗೆ ಪೆಟ್ಟು ಬೀಳಬಾರ್ದು. ಬರವಣಿಗೆ ಆಗಿರ್ಬೋದು, ಓದೋದ್ರಲ್ಲಾಗಿರ್ಬೋದು ಎಷ್ಟು ಎಫೆಕ್ಟ್ ಆಗುತ್ತೆ. ಯಾಕಂದರೆ ABCD ಇಂದ Z ತನಕ ಅದನ್ನೇ ಮತ್ತೆ ಓದು, ಅದೇ ಸಂಡೇ ಮಂಡೇ, ಅದೇ ಜನವರಿ ಫೆಬ್ರವರಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಮತ್ತೆ ಮಾಡಿಸಿದ್ರೆ ಮಗುನ ಬ್ರೈನ್ ಬಹಳಷ್ಟು ಇದಿರುತ್ತೆ. ಎಷ್ಟು ಎಫೆಕ್ಟ್ ಆಗ್ಬೋದು ಮ್ಯಾಮ್? ಅದೇ ಹೇಳಿದ್ನಲ್ಲ, ಬೋರ್ಡಮ್ ಶುರುವಾಗುತ್ತೆ. ಅವರಿಗೆ ಕ್ರಿಯೇಟಿವಿಟಿ ತುಂಬ ಮುಖ್ಯ. ಅವರಲ್ಲಿ ಆ ಡೊಪಮೈನ್ಗೆ ಅವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಇಲ್ಲಿ ಸ್ಕೂಲಲ್ಲಿ ಬೋರ್ ಆದರೆ ಅವ್ರು ನೆಕ್ಸ್ಟ್ ಅಡಿಕ್ಟ್ ಆಗೋದು ಮೊಬೈಲ್ಗೆ. ಇಲ್ಲ ಪೇರೆಂಟ್ಸು ವರ್ಕಿಂಗ್ ಇರ್ತಾರೆ, ಅವರ ಒಂದು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದು ಟೀಚರ್ಸ್ ಹತ್ರ, ಫ್ರೆಂಡ್ಸ್ ಹತ್ರ, ಅವ್ರ ಹತ್ರ ಎಲ್ಲ ಮಾಡ್ಕೋತಾ ಇರ್ತಾರೆ. ಈಗೇನಾಗುತ್ತೆ, ಅದೇ ಗೊತ್ತಲ್ಲ ಏನು ಮಾಡ್ತಾರೆ ಅಂತ, ಬರೆಯೋದೆಲ್ಲ ಗೊತ್ತಲ್ಲ. ಸೊ ಬೋರ್ ಆಗೋಕ್ಕೆ ಶುರು ಆಗುತ್ತೆ. ಅದೇ ಹೇಳಿದ್ನಲ್ಲ, ಕ್ರಿಯೇಟಿವಿಟಿ ಕಂಪ್ಲೀಟಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕಾಗ್ನೇಟಿವ್ ಏನು ಸ್ಕಿಲ್ ಅಂತೀವಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅವರ ಹ್ಯಾಪಿನೆಸ್ ಕೋಶಂಟ್, ಎಲ್ಲದಕ್ಕಿಂತ ಮುಖ್ಯವಾಗಿ ಹ್ಯಾಪಿನೆಸ್ ಕೋಶಂಟು ಯಾವಾಗ ಅವರು ಸಂತೋಷವಾಗಿರ್ತಾರೆ ಅವರ ಮಾನಸಿಕ ಬೆಳವಣಿಗೆ ಚೆನ್ನಾಗಿರುತ್ತೆ. ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆರ್ಟಿಕಲ್ 21A ಪ್ರಕಾರ ಎಲ್ಲ ಮಕ್ಕಳಿಗೂ ಹಕ್ಕಿದೆ. ಏನು 6 to 14 ಇಯರ್ಸು ಎಜುಕೇಷನ್ ರೈಟ್ಸ್ ಇದೆ. ಅದು ಫಂಡಮೆಂಟಲ್ ರೈಟ್ಸ್ ಅಂತೀವಿ. ಜಸ್ಟ್ ಅವರು ಜೂನಲ್ಲಿ 2nd or 3rd ಹುಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಅವರಿಂದ ಆ ಒಂದು ಶಿಕ್ಷಣದ ರೈಟ್ಸ್ನ ಕಿತ್ಕೊಳ್ಳೋ ಹಕ್ಕು ಇಲ್ಲ ಅಂತ ಅನ್ಕೋತೀನಿ. ಅಂದರೆ ಇದು ಲಾಯರ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ಅವರು ಇದ್ರ ಬಗ್ಗೆ ಮಾತಾಡ್ಬೋದು. ನಮ್ಮ ಫಂಡಮೆಂಟಲ್ ರೈಟ್ಸ್ಗೆ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಪಾಪ ಜುಲೈ ತಿಂಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ರೈಟ್ಸ್ ಇಲ್ವಾ? ಹಾಗಾದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗೋಕ್ಕೆ ಮತ್ತೆ ಅವರು UKGಯಲ್ಲೇ ಕೂತ್ಕೋಬೇಕಾ? ಸೊ ಇದನ್ನು ಯಾರಾದರೂ ಲಾಯರ್ಸ್ಗಳು ನೋಡಿ ಇದನ್ನು ಸ್ವಲ್ಪ ಇದ್ರ ಬಗ್ಗೆ ಲೈಟ್ಸ್ನ ಥ್ರೋ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.